ಪಿಸ್ತಾ ಒಂದು ರೀತಿ ಸೂಪರ್ ಫುಡ್ ಇದ್ದಂತೆ. ನಿಮ್ಮ ಆಹಾರದಲ್ಲಿ ಪಿಸ್ತಾಗಳನ್ನು ಸೇರಿಸಿಕೊಳ್ಳೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಬಹುದು, ಅಗತ್ಯ ಪೋಷಕಾಂಶಗಳನ್ನು ದೇಹಕ್ಕೆ ಒದಗಿಸಬಹುದು. ಆ ನಿಟ್ಟಿನಲ್ಲಿ ಪಿಸ್ತಾ ಸೇವನೆಯ ಪೌಷ್ಟಿಕಾಂಶದ ಪ್ರಯೋಜನಗಳ ವಿವರ ಇಲ್ಲಿದೆ. ಕೆಲವೊಂದು ಆಹಾರಗಳು ವಾತಾವರಣಕ್ಕೆ ಅನುಗುಣವಾಗಿ ನಮ್ಮ ದೇಹಕ್ಕೆ ಹೊಂದಿಕೊಳ್ಳುತ್ತೆ. ನಮ್ಮಲ್ಲಿರುವ ರೋಗ ನಿರೋಧಕ ಶಕ್ತಿಯನ್ನ ಈ ಆಹಾರಗಳು ಹೆಚ್ಚಿಸುತ್ತೆ. ಅದರಲ್ಲಿ ಪಿಸ್ತಾ ಕೂಡ ಒಂದು. ನಮ್ಮ ದೇಹದ ಹೆಚ್ಚಿನ ಪೋಷಕಾಂಶವನ್ನ ಪಿಸ್ತಾ ನೀಡುತ್ತೆ. ಪಿಸ್ತಾದಲ್ಲಿರುವ ಪೌಷ್ಟಿಕಾಂಶಗಳು ಹಾಗೂ ಮತ್ತದರ ಪ್ರಯೋಜನಗಳ ಬಗ್ಗೆ ನಾವೀಗ ನೋಡೋಣ. ಮೊದಲಿಗೆ ಪಿಸ್ತಾದಲ್ಲಿ ತಾಮ್ರದ ಅಂಶವಿದೆ. ಇದು ರೋಗ ನಿರೋಧಕ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುವ ಪ್ರತಿಕಾಯಗಳನ್ನ ಉತ್ಪಾದಿಸಲು ಅವಶ್ಯಕ. ವಿಟಮಿನ್ ಬಿ6 ರೋಗ ನಿರೋಧಕ ಕಾರ್ಯಕ್ಕೆ ಅತ್ಯಗತ್ಯ ಮತ್ತು ಪ್ರತಿಕಾಯಗಳನ್ನ ಉತ್ಪಾದಿಸಲು ಸಹಾಯ ಮಾಡುತ್ತದೆ. ಸೆಲೆನಿಯಂ ಉತ್ಕರ್ಷಣ ನಿರೋಧಕವಾಗಿ ಕಾರ್ಯನಿರ್ವಹಿಸುತ್ತದೆ. ಜೀವಕೋಶಗಳನ್ನ ಹಾನಿಯಿಂದ ರಕ್ಷಿಸುತ್ತದೆ. ಸತು ವೈರಲ್ ಸೋಂಕುಗಳ ಅಪಾಯ ಮತ್ತು ತೀವ್ರತೆಯನ್ನ ಕಡಿಮೆ ಮಾಡುತ್ತದೆ. ಪಾಲಿಫಿನಾಲ್ಗಳು ಮತ್ತು ಕೆರೋಟಿನಾಯ್ಡ್ಗಳು ಇದು ರೋಗ ನಿರೋಧಕ ಕೋಶಗಳ ಚಟುವಟಿಕೆಯನ್ನ ಹೆಚ್ಚಿಸಬಹುದು, ಉರಿಯೂತವನ್ನ ಕಡಿಮೆ ಮಾಡಬಹುದು. ಪ್ರಿಬಯೋಟಿಕ್ ಗುಣಲಕ್ಷಣಗಳು ಪಿಸ್ತಾದ ನಾರು ಕರುಳಿನಲ್ಲಿ ಬ್ಯಾಕ್ಟೀರಿಯಾವನ್ನ ಪೋಷಿಸುತ್ತದೆ. ಇದು ಲೋಳೆ ಪೊರೆಯ ಪ್ರತಿರಕ್ಷಣಾ ವ್ಯವಸ್ಥೆಯನ್ನ ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ವೈದ್ಯರ ಪ್ರಕಾರ ಹಸಿವನ್ನ ನೀಗಿಸುವ ಹಾಗೂ ಆರೋಗ್ಯಕರ ಆಹಾರ ಪಿಸ್ತಾ. ಕಣ್ಣಿನ ಆರೋಗ್ಯ ಪಿಸ್ತಾಗಳು ಸಮೃದ್ಧವಾದ ಆಹಾರ. ಕಣ್ಣಿನ ಪೊರೆಗಳು ಕಣ್ಣುಗಳ ಮೇಲಿನ ಒತ್ತಡವನ್ನ ಕಡಿಮೆ ಮಾಡುತ್ತೆ. ಉತ್ತಮ ದೃಷ್ಟಿಯನ್ನ ಕಾಪಾಡಿಕೊಳ್ಳಲು ಉತ್ತಮ. ಆಹಾರದಲ್ಲಿ ಪಿಸ್ತಾವನ್ನು ಹೇಗೆ ಸೇರಿಸುವುದು? ಆಹಾರದಲ್ಲಿ ಪಿಸ್ತಾವನ್ನ ಸೇರಿಸಿಕೊಳ್ಳುವುದು ತುಂಬಾ ಸುಲಭ. ಪಿಸ್ತಾ ನಿಮ್ಮ ಊಟದ ಪೌಷ್ಟಿಕಾಂಶದ ಮೌಲ್ಯವನ್ನ ಹೆಚ್ಚಿಸುತ್ತವೆ. ಹೊಸ ಪಾಕ ವಿಧಾನದಲ್ಲಿ ಇದನ್ನ ಅನುಸರಿಸಬಹುದು. ಸಲಾಡ್ ಇನ್ನಿತರ ಸಿಹಿ ತಿಂಡಿಗಳಲ್ಲಿ ಇದನ್ನ ಬಳಸಬಹುದಾಗಿದೆ. ಡೆಸ್ಕ್ ಬ್ಯೂರೋ, ಜೀ ಕನ್ನಡ ನ್ಯೂಸ್.